ನಮಸ್ತೆ, ನನ್ನ ಹೆಸರು ನಿಶಾ ಪಾಟೀಲ್. ನಾನು ಗ್ರಾಫೋಥೆರಪಿಸ್ಟ್. ನಾನು ಇಲ್ಲಿ ತನಕ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ 5 ಸೈಂಟಿಫಿಕ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು 5 ಮಾತಾಡ್ತೀನಿ. ಅದು ಯಾವುದು ಅಂದರೆ ಸ್ಪೀಡ್ ಇನ್ ರೈಟಿಂಗ್. ಸ್ಪೀಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲರಿಗೂ ಗೊತ್ತು. ಮಕ್ಕಳು ದೊಡ್ಡ ಕ್ಲಾಸಿಗೆ ಹೋಗ್ತಾ ಹೋಗ್ತಾ ಸಾಮಾನ್ಯವಾಗಿ ನಾವು ಕೇಳೋದು ಟೈಮೇ ಸಾಕಾಗಲಿಲ್ಲ ನನಗೆ ಪೇಪರ್ ಕಂಪ್ಲೀಟ್ ಮಾಡೋಕ್ಕೆ, ನನಗೆಲ್ಲ ಗೊತ್ತಿತ್ತು ಆದರೆ ಟೈಮ್ ಆಗಲಿಲ್ಲ ಅಂತ ಹೇಳಿ. ಸೊ ಈ ಚಾಲೆಂಜ್ ಪ್ರತಿಯೊಂದು ಮಗುನಲ್ಲೂ ಸಾಮಾನ್ಯವಾಗಿ ನಾವು ನೋಡ್ತಾ ಇರೋವಂಥದ್ದು. ನಮಗೆಲ್ಲ ತಲೆ ಕೆಡುತ್ತೆ ಹೇಗೆ ಇಂಪ್ರೂವ್ ಮಾಡೋದು ಅಂತ ಹೇಳಿ. ಈಗ ಅದಕ್ಕೊಂದು ಸೊಲ್ಯೂಷನ್ ಇದೆ. ಯಾವುದು ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್. ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಆ ಸ್ಪೀಡ್ನ ಇಂಪ್ರೂವ್ ಮಾಡ್ಬೋದು. ಹೌದು, ಆ ಸ್ಪೀಡ್ನ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಸಾಮಾನ್ಯವಾಗಿ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಇರೋವಂಥ ಮಕ್ಕಳು ಅವ್ರದ್ದು ಸ್ಪೀಡು 10ರಿಂದ 12 ವರ್ಡ್ ಇರುತ್ತೆ ಒಂದು ನಿಮಿಷಕ್ಕೆ. ಅದೇ 5ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಕ್ಕಳಿಗೆ 15ರಿಂದ 17 ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ. ಆಮೇಲೆ 8ನೇ ಕ್ಲಾಸಿಂದ ಮೇಲ್ಪಟ್ಟಿರೋವಂಥ ಮಕ್ಕಳು ಅವ್ರ ಸ್ಪೀಡು 25 ವರ್ಡ್ಸ್ ಪರ್ ಮಿನಿಟ್ ಇರಬೇಕು. ಅದಕ್ಕಿಂತ 8ನೇ ಕ್ಲಾಸಿಂದ ಮೇಲ್ಪಟ್ಟಿರೋವಂಥ ಮಕ್ಕಳೆಲ್ಲರದ್ದು ಸ್ಪೀಡು 25 ವರ್ಡ್ ಇರಬೇಕು ಪರ್ ಮಿನಿಟಿಗೆ, ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಈ ಒಂದು ಕೋರ್ಸ್ ಮಾಡೋದ್ರಿಂದ ಅವ್ರ ಸ್ಪೀಡನ್ನು ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬರೀ ಅಷ್ಟೇ ಅಲ್ಲ, ಓವರ್ ಆಲ್ ಆಗಿ ಎಲ್ಲ ಥರದ್ರಲ್ಲೂ ಇಂಪ್ರೂವ್ ಆಗಿ ಅವರು ಹೋಲಿಸ್ಟಿಕ್ ವೇಯಿಂದ ಹೊರಗೆ ಬರ್ತಾರೆ, ಅವರ ಜೀವನವನ್ನು ನಡೆಸೋಕ್ಕಾಗುತ್ತೆ. ಮತ್ತು ಅಕಾಡೆಮಿಕ್ನಲ್ಲೂ ದೇ ವಿಲ್ ಬಿ ಎ ಚಾಂಪಿಯನ್ ಸ್ಟೂಡೆಂಟ್. ಥ್ಯಾಂಕ್ ಯು.